ಈಗ ತಾತ ಈಗ ಏನ್ ಹೇಳ್ತಾರ ಸರ್ಕಾರದವರು, ಈಗ ನೀವು ಸಾವಯವ ಕೃಷಿ ಮಾಡ್ರಿ, ಎಂಡಿ ಗೊಬ್ಬರ ಹಾಕ್ರಿ ಅಂತ ಹೇಳಕತ್ತಾರ. ನಾವು ಎಂಡಿ ಗೊಬ್ಬರನೇ ಬಿತ್ತಿದೇವ್ರಿ. ನೀವು ಬಂದೆ ನಾವು ಗೊಬ್ಬರ ತಂದಿವಿ, ಕಂಪನಿ ಮಾಡಿವಿ, ನಮ್ಮ ಗೊಬ್ಬರ ವೈರ್ ಅಂತ ನೀವು ಎಲ್ಲ ಪರಿಚಯ ಮಾಡಿದ್ರಿ. ನಾವು ಗೊಬ್ಬರ ಅದು ದನಕಾರ ಮಾರಿ ಇಲ್ಲಿಗೆ ಬಂದು ನಿಂತೀವಿ. ಈಗ ಮತ್ತೆ ಎಂಡಿ ಗೊಬ್ಬರ ನಾವ್ ಎಲ್ಲಿಗೆ ಹೋಗ್ಬೇಕ್ರಿ? ನಮ್ಮ ದನಗಳು ಕೊಡ್ತಾರೆ ಗೊಬ್ಬರ ಹಾಕ. ನೋಡಿ ಸರ್, ರೈತರು ಈ ತರ ಹೇಳ್ತಾ ಇದಾರೆ. ಇಲ್ಲಿ ಎಲ್ಲ ಬಂದು ಬಾಜಾರ್ ಕುಂದಿರ್ಬೇಕಾದ್ರ ಹೊಲ ಮನೆ ಬಿಟ್ಟು ಬಂದು ಕುಂತೀವಿ. ದಿನ 600,000 ದುಡಿಯಾರು ಬಂದಾರ ಇಲ್ಲಿ. ಈಗ ಬೆಳಿಗ್ಗೆ ಎಷ್ಟು ಗಂಟೆ ಬಂದ್ ಕುಂತ್ರಿ ಇಲ್ಲಿ? ಈ ಬೆಳಿಗ್ಗೆ 7, 6, 5 ಬಂದಾರ. ಈಗ ನೀವು ಸಾವಯವ ಕೃಷಿ ಮಾಡಲ್ಲ ಮತ್ತೆ ಏನ್ ಮಾಡಬ್ರಿ? ಎಲ್ಲಿದ್ ಮಾಡಬ್ರಿ? ಈಗ ಎಂಡಿ ಗೊಬ್ಬರ ಹಾಕಂತ ಹೇಳಕತ್ತಾರ. ಎಂಡಿ ಗೊಬ್ಬರ ಹಾಕಂದ್ರೆ ನಮ್ಗೆ ದನಗಳು ಮಾರಿ ಮೊದಲ ಇದು ಕಲ್ಲಿ ಬೇಡವಂತ ದನ ಕೂಲಿ ಮಾಡ್ಯದ ಅಂತೇಳಿ ಗೊಬ್ಬರನ ಹಾಕ ಮಾರಿ ಬಿಟ್ಟಿವಿ. ನೋಡಿ ಸರ್, ಇವ್ರು ಏನ್ ಹೇಳ್ತಾ ಇದಾರೆ, ಫಸ್ಟ್ ನಾವ್ ಎಂಡಿ ಗೊಬ್ಬರನೇ ಹಾಕ್ತಿದ್ವಿ, ಆಮೇಲೆ ನೀವು ಕಮರ್ಷಿಯಲ್ ಮಾಡಿ ಗೊಬ್ಬರ ಕೊಟ್ರಿ. ಈಗ ಮತ್ತೆ ನೀವು ಮತ್ತೆ ಎಂಡಿ ಕೊಡ್ಬೇಕಂದ್ರೆ ಈಗ ನಮ್ಗೆ ದನ ಕರಗಳೇ ಇಲ್ಲ, ಅದಕ್ಕೆ ಮೇವು ಕೂಡ ಸಿಗ್ತಾ ಇಲ್ಲ ಅಂತ ಇವ್ರು ಹೇಳ್ತಾ ಇದಾರೆ. ಏನ್ ಮಾಡ್ಬೇಕ್ರಿ ನಾವೀಗ? ನಮಗೆ ಎಷ್ಟಾಯ್ತು? ಈಗ 1 ತಿಂಗಳಿಂದ ತಿರ್ಗಲಕತ್ವಿ, ಗೊಬ್ಬರ ಕೊಡ್ಲತ್ತ ಅಂಗಡಿಯವ್ರು. ನಿಮ್ದು ಎಷ್ಟ್ ಎಕರೆ ಅದ ಜಮೀನ್? ನಿಮ್ದು ನಮ್ದು ಇರೋದೇ 20 ಎಕರೆ ಜಮೀನ ಹಾಕೊಂಡಿವಿ ಲೂಜಿಗೆ. ಮತ್ತೀಗ ಅವ್ರ ಹೊಲದಾರಿಗೆ ರೊಕ್ಕ ಕೊಡ್ಬೇಕು, ಗೊಬ್ಬರ ಕೊಡ್ಬೇಕು. ಈಗ ಸಿಗಲಿಲ್ಲ ಅಂದ್ರೆ ನಮ್ಮ ಹೊಲ ಮನೆ ಬೆಳೆದ್ರೆ ಬೆಳೆಲ್ಲ ಅಂದ್ರೆ ಏನ್ ಕೊಡಪ್ಪ ಅವ್ರಿಗೆ? ನೋಡಿ ಸರ್, ಇವ್ರು ಹೇಳ್ತಾ ಇದಾರೆ 20 ಎಕರೆ ಜಮೀನ್ ಅದ, ಆದ್ರೆ ಇವ್ರು ಮೊದಲು 4 ಚೀಲ ಕೊಡ್ತಿದ್ರು, ಈಗ 2 ಚೀಲ ಕೊಡ್ತಾರ. ಅದು ಒಂದು DAP ಒಂದು ಯೂರಿಯಾ, ಒಬ್ಬರಿಗೆ ಒಂದು ಆಧಾರ್ ಕಾರ್ಡ್ಲಿಂದ ಒಂದು DAP ಒಂದು ಯೂರಿಯಾ ಅಷ್ಟೇ ಕೊಡಕತ್ತಾರ. ಆದ್ರೆ ಅವ್ರದ್ದು 20 ಎಕರೆ ಜಮೀನ್ ಅದ. ಇದು ಕೂಡ ಸಮಸ್ಯೆ. 20 ಎಕರೆಗೆ 100 ಚೀಲ ಗೊಬ್ಬರ ಹಾಕ್ತಿದ್ವಿ. ಈಗ ಒಂದು 5 ಚೀಲ ಹಾಕಿದ್ರೆ ಏನ್ ಬೆಳಿತಾರ? ನಮ್ಮ ನಾಳೆಗೆ ಅವ್ರ ಹೊಲ ಮಾಡಿದ್ರೆ ನಮ್ಗೆ ಸುಮ್ಮನಿರ್ತಾರ? ಈ ತರ ನೋಡ್ರಿ ರೈತರ ಸಮಸ್ಯೆ. ಇವ್ರದಿರೋದು 20 ಎಕರೆ ಜಮೀನು, ಆದ್ರೆ ಅವ್ರು ಕೊಡ್ತಾ ಇರೋದು ಮೊದಲು 4 ಚೀಲ ಕೊಡ್ತಾ ಇದ್ರು, ಈಗ 2 ಚೀಲ ಕೊಡ್ತಾರ. ಅದು ಒಂದು DAP ಒಂದು ಯೂರಿಯಾ ಅಷ್ಟೇ. ಅದ್ರ ಜೊತೆ ಯಾವ್ದೋ ಒಂದು ಕಂಪನಿದ್ ಯಾವ್ದೋ ಮಿಕ್ಸ್ ಮಾಡಿ ಜಿಂಕ್ ಅಂತ ಕೊಡ್ತಾ ಇದಾರೆ, ಅದು ಕಮರ್ಷಿಯಲ್. ನೋಡಿ ಸರ್, ನಮ್ ಜನ ಅಲ್ಲಿಂದ ಇಲ್ಲಿ ನಿಂತಾರ. ಈ ಕ್ಯೂ ನಿಂದ್ರೆ ಅದೆಲ್ಲ ಕಾಮನ್. ಆಧಾರ್ ಕಾರ್ಡ್ ತಗೋಬೇಕಂದ್ರು ಕ್ಯೂ ನಿಂದಿರ್ಬೇಕು, ರೇಷನ್ ಕಾರ್ಡ್ ಅಕ್ಕಿ ಹಾಕೋಬೇಕಂದ್ರು ಕ್ಯೂ ನಿಂದಿರ್ಬೇಕು, ಓಟ್ ಹಾಕ್ಬೇಕಂದ್ರು ಕ್ಯೂ ನಿಂದಿರ್ಬೇಕು, ದೇವಸ್ಥಾನಕ್ಕೆ ಹೋದ್ರು ಕ್ಯೂ. ಒಟ್ಟು ನಮ್ ಜನಕ್ಕೆ ಒಟ್ಟ ಕ್ಯೂ ನಿಂದ್ರದ್ ಅಭ್ಯಾಸ ಆಗ್ಬಿಟ್ಟದ, ಯಾರು ಕೇಳೋರಿಲ್ಲ. ಹಾಲು ಮನದ ಜನಕ್ಕೆ ಹಲವ ನೀಡುವರಿಲ್ಲಿ, ಆಳುವಂತ ಜನರು ನಮ್ಮ ಗೋಳು ಕೇಳರೆ.